आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् निर्मलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओं। ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರದ ಪ್ರಮೇಯಗಳ ಪುಂಜ, 180 ಗಜ್ಜೆಗಳ ಸುರಿಮಳೆ, ತತ್ವಗಳ ಸುರಿಮಳೆ, ವೇದಾಂತ ರಹಸ್ಯದ ಸುರಿಮಳೆ ಆಗಿರ್ತಕ್ಕಂಥದ್ದು ಗಜ್ಜೆ ರೂಪವಾಗಿದೆ. ಇದರಲ್ಲಿ 81ನೆಯ ಗಜ್ಜ ಪುರಾಣ ಪುರುಷೋತ್ತಮ. ಇದು ಸಕಲ ಪುರಾಣದ ಇತಿಹಾಸದ ಧ್ಯೇಯವನ್ನು ತಿಳಿಸಿಕೊಡ್ತಕ್ಕಂಥ ಮಂತ್ರೋಪಾದಿಯಲ್ಲಿ ಬಂದಿದೆ. ಪುರಾಣ ಪುರುಷೋತ್ತಮ ಎಂಬುದು ಜ್ಞಾನ ಮತ್ತು ಜ್ಞೇಯ ಎರಡನ್ನು ಚಿಂತಿಸಿದಾಗ ಜ್ಞಾನ ರೂಪ ಭಂಡಾರ ಪುರಾಣ, ಅದರಿಂದ ತಿಳಿದುಕೊಳ್ಳತಕ್ಕಂಥದ್ದು ಜ್ಞೇಯ ತತ್ವ, ಪುರುಷೋತ್ತಮ ತತ್ವ. ಇದನ್ನು ತಿಳಿಯಲು ಸುಲಭವಾಗಿ ಪ್ರಸ್ತುತ ನಾವು ಕೌರ್ಮ ಪುರಾಣದ ಮುಂದಿನ ವಾಕ್ಯವನ್ನು ನೋಡ್ತಾ ಇದ್ದೇವೆ. ಪುರಾಣ ಪುರುಷೋತ್ತಮ ಅಂದರೆ ಏನು ಎಂಬುದರ ಸವಿಸ್ತಾರ ಅರ್ಥವನ್ನು ಹೇಳತಕ್ಕಂಥ ವಾಕ್ಯ ಇದಾಗಿದೆ. ತದ್ವದೇವ ಸ್ಥಿತಂ ಯತ್ತು ತಾತ್ವತಂ ತತ್ ಪ್ರಚಕ್ಷತೆ. ತದ್ವದೇವ ಸ್ಥಿತಂ ಯತ್ತು ತಾತ್ವತಂ ತತ್ ಪ್ರಚಕ್ಷತೆ. ಯಾವುದನ್ನು ಯಾವ ರೀತಿಯಲ್ಲಿ ಇರುತ್ತದೋ ಅದರಂತೆಯೇ ತಿಳಿದುಕೊಳ್ಳುವುದು ಎಂದರ್ಥ. ತದ್ವದೇವ ಸ್ಥಿತಂ ಯತ್ತು ತಾತ್ವತಂ ತತ್ ಪ್ರಚಕ್ಷತೆ. ಯಾವ ವಸ್ತುವಿಗಿರತಕ್ಕಂಥ ತಾತ್ವಿಕ ಅಂದರೆ ಅದರತಕ್ಕಂಥ ಸ್ಥಿತಿಯನ್ನು ತಿಳಿಸ್ಕೊಡುತ್ತದೆ, ಅದನ್ನು ಅದರಂತೆಯೇ ತಿಳಿಯುವುದು ಯಥಾರ್ಥ ಜ್ಞಾನ ಎನಿಸಿಕೊಳ್ಳುತ್ತದೆ. ಪರಃ ಅಧಿಕಃ ತದ್ವದೇವ ಸ್ಥಿತಂ ಯತ್ತು ತಾತ್ವಿಕಂ ತತ್ ಪ್ರಚಕ್ಷತೆ ಎಂದು ಕೂರ್ಮ ಪುರಾಣದಲ್ಲಿ ಹೇಳಿದ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು, ಶ್ರೀ ವೇದವ್ಯಾಸರು ಭಾಗವತ 2ನೇ ಸ್ಕಂದದ 5ನೇ ಅಧ್ಯಾಯದ 13ನೇ ಶ್ಲೋಕಕ್ಕೆ ಅನುಕೂಲಕರವಾಗಿ ಉದಾಹರಿಸಿ ತೋರಿಸಿದ್ದಾರೆ. ಭಾಗವತ 2ನೇ ಸ್ಕಂದ 5ನೇ ಅಧ್ಯಾಯ ಮುಖ್ಯವಾಗಿ ಭಗವಂತನನ್ನು ತಿಳಿಸ್ಕೊಡ್ತಾ ಇದೆ. ಭಗವಂತನ ನಾಮೋಚ್ಚಾರಣೆ, ಭಗವಂತನ ಮಾಂತ್ರಿಕವಾಗಿ ಅಂದರೆ ಮಂತ್ರರೂಪವಾಗಿ ಧ್ಯಾನಿಸಬೇಕಾದ ಮಂತ್ರಗಳನ್ನು ತಿಳಿಸ್ತಾ ಇದೆ. 12ನೇ ಶ್ಲೋಕ ಹೇಳ್ತಾ ಇದೆ, ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯೆಯ ದುರ್ಜಯಯ ಮಾಂ ವಿಂದತಿ ಜಗದ್ಗುರುಂ. ಈ ಜಗತ್ತನ್ನು ಸೃಷ್ಟಿಸುವ ಸಾಮರ್ಥ್ಯವು ಅವನ ಅನುಗ್ರಹದಿಂದ ನನಗೆ ಬಂದಿದೆ ಎಂದು ಬ್ರಹ್ಮದೇವರು ಹೇಳಿಕೊಳ್ತಾ ಇದ್ದಾರೆ ನಾರದರಿಗೆ. ಅದಕ್ಕಿಂತ ಹೆಚ್ಚು ಸಾಮರ್ಥ್ಯ, ಸ್ವತಂತ್ರ ಸಾಮರ್ಥ್ಯ ನನಗೆ ಇಲ್ಲ. ನಾನೇ ಸ್ವತಂತ್ರ ತಿಳಿಯುವುದು ಮಹಾ ಅಪರಾಧವಾಗುತ್ತದೆ. ಈ ಪಾಪವನ್ನು ಕಳೆದುಕೊಳ್ಳಲು ನಾನು ಶ್ರೀಹರಿಗೆ ತಕ್ಷಣದಲ್ಲೇ ನಮಸ್ಕಾರ ಮಾಡುತ್ತೇನೆ. ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯೆಯ ದುರ್ಜಯಯ ಮಾಂ ವಿದಂತಿ ಜಗದ್ಗುರುಂ. ಶ್ರೀಹರಿ ಇಚ್ಛೆಗೆ ಮುಖ್ಯ ಮಾಯೆ, ಪ್ರಕೃತಿ ಅಮುಖ್ಯ ಮಾಯೆ. ಶ್ರೀಹರಿಯನ್ನು ಓ ನಮೋ ಭಗವತೆ ವಾಸುದೇವಾಯ ನಾರಾಯಣಾಯ ವಿದ್ಮಹಿ ವಾಸುದೇವ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎಂಬ 12 ಅಕ್ಷರ ಮತ್ತು 24 ಅಕ್ಷರಗಳ ವಿಷ್ಣು ಗಾಯತ್ರಿ ಎರಡೂ ವಿದ್ಯೆಗಳಿಂದ ನಾನು ಧ್ಯಾನ ಮಾಡುತ್ತೇನೆ. ಎಲ್ಲದಕ್ಕೂ ಶ್ರೀಹರಿಯ ಕಾರಣತ್ವ, ಬ್ರಹ್ಮದೇವರ ಕರ್ತೃತ್ವ ತೋರುವುದು. ಆದರೆ ಶ್ರೀಹರಿ ಮುಖ್ಯ ಕರ್ತನೆಂದು ಹೇಳಿದಂತೆ ಆಗಲಿಲ್ಲ. ಅಂದರೆ ತಾನು ಹರಿಯ ದಾಸನೆಂದು ತೋರಿಸಿ ಶ್ರೀಹರಿಯೇ ಮುಖ್ಯ ಕರ್ತ, ನಾನು ಬ್ರಹ್ಮಾಂಡವನ್ನು ಸೃಷ್ಟಿಸಿದವನಲ್ಲ, ನನ್ನಲ್ಲಿರುವ ಕರ್ತೃತ್ವವು ಭಗವಂತನ ಅಧೀನವಾಗಿದೆ ಎಂದು ನಾರದರಿಗೆ ಉಪದೇಶ ಮಾಡ್ತಿದ್ದಾರೆ.
ಶ್ರೀಮದಾನಂತೀರ್ಥರು ಭಾಗವತ ತಾತ್ಪರ್ಯವನ್ನು ಹೇಳುವಾಗ ಮುಖ್ಯ ಮಾಯಾ ಹರಿ ಶಕ್ತೇ ಅಮುಖ್ಯ ಪ್ರಕೃತಿಮತ ಅತಾ ಮುಖ್ಯತಮ ಚೈವ ಮಾಯಾದೀನ ಪ್ರಕೀರ್ತಿತ. ಹಾಗಾದರೆ ನಾರದರು ಬ್ರಹ್ಮದೇವರೇ ಸೃಷ್ಟಿ ಮಾಡಿದರು ಎಂಬ ಹೇಳ್ತಕ್ಕಂಥ ಮಾತು ಹೇಗೆ ಸರಿ ಹೋಯಿತು? ಯಾಕೆ ಹೇಳಿದರು ಅಂದರೆ ಪ್ರಕೃತಿ ಮಾಯೆಯಿಂದ ಅಂತ ಹೇಳ್ತಾರೆ. ಮಾಯಾ ಎಂಬತಕ್ಕಂಥದ್ದು 3 ವಿಧವಾಗಿದೆ. ಭಗವಂತನನ್ನು ಮುಖ್ಯವಾಗಿ ಮಾಯಾ ಎಂದು ಹೆಸರು. ಮಾಯಾ ಎಂಬತಕ್ಕಂಥವಳು ವಾಸುದೇವನ ಪತ್ನಿ. ವಾಸುದೇವ ಎಂದರೆ ಎಲ್ಲ ಇರತಕ್ಕಂಥವನು ಮತ್ತು ಮೋಕ್ಷಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು, ಮುಖ್ಯ ನಿಯಾಮಕನಾಗಿರ್ತಕ್ಕಂಥವನು. ಅವನ ಹೆಂಡತಿ ಮಾಯಾ. ಮಾಯಾ ಎಂದರೆ ಲಕ್ಷ್ಮೀ ನಾರಾಯಣರೇ ಎಂದರ್ಥ. ಆದ್ದರಿಂದ ಮಾಯಾ ಶಬ್ದಕ್ಕೆ ಮುಖ್ಯ ಅರ್ಥ ಭಗವಂತ ಹರೇ ಎಂದರ್ಥ. ಅಮುಖ್ಯ ಅರ್ಥ ಅಲ್ಲಿರ್ತಕ್ಕಂಥ ಶಕ್ತಿಯನ್ನು ಬ್ರಹ್ಮದೇವರ ಮೂಲಕ ತೋರಿಸಿದಾಗ ಆ ಪ್ರಕೃತಿಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಅಮುಖ್ಯ ಮಾಯಾ ಅಂತ ಹೆಸರು. ಅತಾ ಮುಖ್ಯತಮಚ್ಚೈವ, ಇನ್ನು ಮತ್ತೆ ಅಮುಖ್ಯತಮವಾದದ್ದು ಯಾವುದು ಅಂದರೆ ಮಾಯಾ ದೀನ ಪ್ರಕೀರ್ತಿತ. ಪರಮಾತ್ಮನ ಶಕ್ತಿಯ ಮುಖ್ಯವಾಗಿ ಮಾಯಾ, ಚೇತನ ಪ್ರಕೃತಿಯ ಮುಖ್ಯ ಮಾಯಾ, ಜೀವರಲ್ಲಿರತಕ್ಕಂಥ ಸ್ವಗುಣ ಆಚ್ಛಾದಿಕ ಅತ್ಯಂತ ಅಮುಖ್ಯವಾದ ಮಾಯಾ. ಈ 3 ವಿಧ ಮಾಯೆಯು ಯನ್ಮಾಯೆಯ ದುರ್ಜಯ ಎಂಬಲ್ಲಿ ವಿವಕ್ಷಿತವಾಗಿದೆ. ಇದು ಯಾವುದರ ಆಧಾರದಿಂದ ಹೇಳಿದ್ದಾರೆಂದರೆ ದ್ರವ್ಯಂ ಕರ್ಮಶ ಕಾಲಸ್ಯ ಸ್ವಭಾವೋ ಜೀವ ಏವಚ ವಾಸುದೇವಾತ್ಪತೋ ಬ್ರಹ್ಮನ್ ನ ಚ ಅನ್ಯ ಅಥೋ ಅಸ್ತಿ ಆತ್ಮತಃ. ಶ್ರೀಹರಿಗೆ ಯಾವುವು ಅಂದರೆ ಪ್ರಕೃತಿ, ಕರ್ಮ, ಕಾಲ, ಸ್ವಭಾವ, ಜೀವ, ಶಿವ ಮತ್ತು ಶಕ್ತಿ ಇತ್ಯಾದಿಗಳು ಉತ್ತಮವೂ ಅಲ್ಲ, ಸ್ವಾಮವೂ ಅಲ್ಲ. ಕಾರಣ ಪ್ರಕೃತಿ, ಕಾಲ, ಕರ್ಮ, ಸ್ವಭಾವ ಇವೆಲ್ಲವೂ ಜಡ ಪದಾರ್ಥ. ಈ ಜಡ ವಸ್ತುಗಳಿಂದ ಪ್ರವೃತ್ತಿ ಚೇತನದ ಅಧೀನ, ಆದರೆ ಎಲ್ಲ ಜೀವಚೇತನರು ಭಗವಂತನ ಅಧೀನ. ಆದ್ದರಿಂದ ಸಮರಲ್ಲ. ಯಾರು ಅಧೀನರಾಗಿರುತ್ತಾರೋ ಅವರು ಹೇಗೆ ಸಮನಾಗುತ್ತಾರೆ? ಜೀವ ಸ್ವತಂತ್ರ. ಶ್ರುತಿ ಸ್ಮೃತಿಗಳಲ್ಲೂ ಶಿವಶಕ್ತಿ ಮುಂತಾದವು ಸ್ಪಷ್ಟವಾಗಿ ಅಸ್ವತಂತ್ರ ಅಂತ ನಿರೂಪಿಸಲ್ಪಟ್ಟಿದೆ. ಹೀಗೆ ಶ್ರೀಹರಿಯನ್ನು ಬಿಟ್ಟು ಎಲ್ಲವೂ ಅಸ್ವತಂತ್ರವಾದುದು. ಇಲ್ಲಿ ಕೂರ್ಮ ಪುರಾಣದ ವಾಕ್ಯ ಪರೇಹೇ ಪರಹಾದಿಕಃ ತದ್ವದೇವ ಸ್ಥಿತಂ ಯತ್ತು ತಾತ್ವಿಕಂ ತ ಪ್ರತ್ಯಕ್ಷತೆ. ಕೂರ್ಮ ಪುರಾಣದಲ್ಲಿ ತಿಳಿಸಿರುವಂತೆ ಅದರಂತೆಯೇ ಇರುವ ವಸ್ತುಗಳಿಗೆ ತಾತ್ವಿಕ ಎಂದು ತಿಳಿಸುತ್ತದೆ. ಹೀಗೆ ಪರಹ ಉತ್ತಮ ಮಾತ್ರವಲ್ಲ, ಅದರಂತೆಯೇ ಇರುವ ಸಮಾನವಾದ ಯಾವುದೂ ಇಲ್ಲ ಎಂದು ವಿಶೇಷ ಅರ್ಥ ಕಾಣಬಹುದು. ತದ್ವದೇವ ಸ್ಥಿತಂ, ಭಗವಂತ ನಿತ್ಯ ಶಾಶ್ವತ, ಅದರಂತೆ ಎಲ್ಲ ಸಕಲ ಪ್ರಕೃತಿಗೂ ಸಹ ಶಾಶ್ವತ, ಜೀವರು ಶಾಶ್ವತರು. ಆದರೆ ಪ್ರಕೃತಿ ಮತ್ತೆಲ್ಲ ಜಡ ಪದಾರ್ಥಗಳು ಭಗವಂತನ ಅಧೀನವಾಗಿದ್ದಾರೆ ಮತ್ತು ಎಲ್ಲ ಜೀವರು ಭಗವಂತನಿಗೆ ಅಧೀನರಾಗಿದ್ದಾರೆ. ಅಧೀನರಾಗಿರುವುದರಿಂದ ಭಗವಂತ ಪರ ಅದು ಅಧಿಕ ನೆನೆಸಿಕೊಳ್ಳುತ್ತಾನೆ, ಜೀವರು ಅಧೀನರು ನೆನೆಸಿಕೊಳ್ಳುತ್ತಾನೆ. ಇದನ್ನೇ ದಾಸರಾಯರು ತಿಳಿಸಿದ್ದಾರೆ. ವಾಸುದೇವನ ಒಳಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಲ್ಲಿ ಸರ್ವತ್ರ ಈ ಸಮನ್ವಯವೆಂದೆನಿಸುವುದು. ವಾಸನೆಗೈವನು ಮೋಕ್ಷಾಪೇಕ್ಷೆಗಳು ಉತ್ತಮನು, ಜೀವನ್ಮುಕ್ತ ಅವನಿಯಳು. ಭಗವಂತನು ಸ್ವತಂತ್ರ, ಜೀವರ ಸ್ವತಂತ್ರರು. ಎಲ್ಲ ಜಡವು ಅಪ್ರಧಾನ, ಅದೇ ಭಗವಂತ ಚೇತನರ ಇಚ್ಛಾನುಸಾರಿಯಾಗಿರತಕ್ಕಂಥದ್ದು ಅಂತ ಯಾರು ತಿಳಿತಾರೋ ಅವರು ಜೀವನ್ಮುಕ್ತರು ಎನಿಸಿಕೊಳ್ಳುತ್ತಾರೆ ಎಂದು ದಾಸರಾಯರು ತಿಳಿಸಿಕೊಟ್ಟಿದ್ದಾರೆ. ವಿಲಜ್ಯಮಾನಾಯಸ್ಯ ಸ್ನಾತುಂ ವೀಕ್ಷಾಪತೆ ಅಮುಯ ವಿಮೋಹಿತ ವಿಕತ್ತಂತೆ ಮಾಮಹಂ ಇತಿ ದುರ್ದಯ.
ಆದರೆ ಈ ಮುಖ್ಯ ಮಾಯಾ ಹಳೆಯ ಶಕ್ತಿಯನ್ನು ತಿಳಿದುಕೊಳ್ಳದೆ ಜನರು ಏನು ಮಾಡ್ತಾರೆ? ಶ್ರೀಹರಿಯ ದೃಷ್ಟಿ ಮಾರ್ಗದಲ್ಲಿ ನಿಲ್ಲಲು ನಾಚಿಕೆಗೊಳ್ಳುವ ಚಿತ್ ಪ್ರಕೃತಿಯಿಂದ ಅಭಿಮನ್ಯುಗಳಾದ ಶೈವಲಿ ಎಂದು ಕರೆಸಿಕೊಳ್ಳುವ ಜೀವಸ್ವರೂಪ ಆಚಾರಿಕೆ ಎಂಬ ಈ ಮಾಯೆಯಿಂದ ಪೂರ್ತಿಯಾಗಿ ಅನ್ಯತಾ ಜ್ಞಾನವನ್ನು ಹೊಂದಿದ ದುಷ್ಟ ಬುದ್ಧಿಯುಳ್ಳ ಜನರು ಎಲ್ಲವೂ ನನ್ನ ವಶದಲ್ಲಿದೆ, ಎಲ್ಲಕ್ಕೂ ನಾನೇ ಕರ್ತನು ಎಂದು ಹೊಗಳಿಕೊಳ್ಳುವರು. ವಿಕರ್ತಂತೆ ಅಂತ ಮಾಯಿಗಳನ್ನು ಕಳೆದುಕೊಳ್ಳಬೇಕಾದರೆ ಶ್ರೀಹರಿಯನ್ನೇ ಧ್ಯಾನ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ದ್ರವ್ಯಂ ಕರ್ಮಶ ಕಾಲಸ್ಯ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನೈವಾನ್ಯೋ ಅಥೋ ಅಸ್ತಿ ತಾತ್ವತಃ. ಭಗವನಂತೆ ತಾತ್ವತಃ ಅಂದರೆ ಭಗವಂತರಂತೆ ಯಾವುದೂ ಇಲ್ಲ. ಭಗವಂತ ಸ್ವತಂತ್ರ ಪರಹ. ಭೂಮಿ ಮೊದಲಾದ ದ್ರವ್ಯಗಳು, ಪರಿಣಾಮ ಕಾರಣಗಳಾದ ಕಾಲ, ಸಾತ್ವಿಕ ಸ್ವಭಾವ ಮೊದಲಾದವುಗಳು, ಸುಖ ದುಃಖಗಳಿಗೆ ಆಶ್ರಯವಾದ ಜೀವ, ಇವು ಯಾವುದು ಶ್ರೀಹರಿಗಿಂತ ಅಧಿಕವಲ್ಲ. ಇವೆಲ್ಲ ಹರಿಗಿಂತ ಭಿನ್ನವಾದವು ಮತ್ತು ಬ್ರಹ್ಮಜ್ಞಾನಿಯಾದವನೇ ನಾರದರೆ ಹಾಗಾದರೆ ಸಮಾನವಾದದ್ದು ಯಾವುದು ಇರಬಹುದು ಎನ್ನುವೆಯಂತೆ ಅದು ಇಲ್ಲ. ಅವನಂತೆ ಇರುವ ಅಂದರೆ ಸಮಾನವಾದ ಪದಾರ್ಥವಿಲ್ಲ. ತದ್ವದೇವ ಸ್ಥಿತಂ ಯತ್ತು ತಾತ್ವಿಕಂ ಚ ಪ್ರತ್ಯಕ್ಷತೆ. ಸದೃಶವೆಂದು ಅರ್ಥ. ಶ್ರೀಹರಿ ನಿಯಮದಿಂದಲೇ ದ್ರವ್ಯ ಮೊದಲಾದವು ಕಾರಣವಾಗಿರುವುದು. ಇದನ್ನು ಮತ್ತೆ ದಾಸರಾಯರು ತಿಳಿಸುತ್ತಾರೆ. ಕಾಲ ದ್ರವ್ಯ ಸುಕರ್ಮ ಶುದ್ಧಿಯ ಪೇಳುವರು, ಅಲ್ಪರಿಗೆ ಅವು ನಿರ್ಮೂಲಗೈಸುವುದಲ್ಲ. ಪಾಪಗಳೆಲ್ಲ ಕಾಲದಲ್ಲಿ ತಳಧಾರೆಯಂತವನ ಪದ ಓಲೈಸು ಸುತಿಸುವುದಲ್ಲ. ನಿತ್ಯದ ಬಾಲಿಶರ ಕರ್ಮಾದಿಗಳ ತಾರಕವೆನ್ನು ತಲೆಹೆರವು. ನಾರಾಯಣ ಪರಾವೇದ ದೇವ ನಾರಾಯಣ ಅಂಗಜ ನಾರಾಯಣ ಪರಾಲೋಕ ನಾರಾಯಣ ಪರಾಮುಖ. ಹಿರಣ್ಯಗರ್ಭ ಸಮವರ್ತದಾಗ್ರೆ ಭೂತಸ್ಯ ಜಾತ ಪತಿರೇಕಾಸಿತ್. ಬ್ರಹ್ಮದೇವಾನಂ ಪ್ರಥಮಃ ಸಂಬುಭೂವ ವಿಶ್ವಸ್ತ ಗೋಪ್ತಾ ಭುವನಸ್ಯ ಕರ್ತಾ. ವೇದ ಪ್ರತಿಪಾದ್ಯೇಸು ಸಾ ಪರ ಇತ್ಯಾದಿ ಗಮ್ಯ ಈಜ್ಯ ಜ್ಞೇಯ ವಾಚ್ಯೇಸು ಯೋಜ್ಯೇಸು ಸಾ ಪರೋ ಹರಿಹಿ. ಭಗವಂತನ ಸರ್ವೋತ್ತಮ ಅಂತ ತಿಳಿಯಬೇಕು, ಎಲ್ಲರೂ ಅವನ ಅಧೀನ ಅಂತ ತಿಳಿಯಬೇಕು. ಇದೇ ಮಹತ್ತತ್ವ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬ ತತ್ವದಿಂದ ತಿಳಿಯಬೇಕಾದ ಏನು? ಪುರುಷೋತ್ತಮ ತತ್ವ. ಪುರುಷೋತ್ತಮ ಸರ್ವತ್ರ ಸರ್ವಜ್ಞ ಸರ್ವತಂತ್ರ ಏಕ ವಿಷ್ಣುರಾಟ್ ಜಗಸ್ವಾಮಿ ನಾರಾಯಣ ಮಾಯಾ ಎಲ್ಲ ರೂಪದಿಂದಲೂ ಕಾಣಿಸಿಕೊಳ್ಳತಕ್ಕಂಥವನು ಭಗವಂತ. ಅವನ ಪುರುಷೋತ್ತಮ. ಅವನೇ ನಮ್ಮ ಬಿಂಬ. ನಾವು ಅವನ ಅಧೀನದಲ್ಲಿದ್ದೇವೆ, ಬಿಂಬನ ಅಧೀನದಲ್ಲಿ ಇದ್ದೇವೆ. ಇದನ್ನು ಹೇಗೆ ತಿಳಿದುಕೊಳ್ಳುವುದು ಎಂದರೆ, ಒಂದು ದೊಡ್ಡ ಮನೆಯಲ್ಲಿ ಊರಿನಲ್ಲಿ ಒಂದು ಮೈನ್ ಸ್ವಿಚ್ ಅಂತ ಒಂದಿರುತ್ತೆ. ಆ ಸ್ವಿಚ್ ಯಾರಿಗೂ ಕಾಣಿಸುವುದೇ ಇಲ್ಲ. ಯಾರಾದರೂ ಆ ಮೈನ್ ಸ್ವಿಚ್ಚನ್ನು ಆಫ್ ಮಾಡಿದರೆ ಇಡೀ ಊರಲ್ಲಿರ್ತಕ್ಕಂಥ ದೀಪಗಳು ನಂದಿ ಹೋಗುತ್ತದೆ. ಅದು ಹಾಕಿದಾಗ ಇಡೀ ದೀಪಗಳು ಬೆಳಗುತ್ತದೆ. ಹಾಗೆ ಬಿಂಬ ಎಂಬತಕ್ಕಂಥವು ನಾವು ಹೇಗೆ ತಿಳಿದುಕೊಳ್ಳಬೇಕು? ಒಂದು ಮೈನ್ ಸ್ವಿಚ್ಚಿನಂತೆ ತಿಳಿಯಬೇಕು. ಮೈನ್ ಸ್ವಿಚ್ ಆಫ್ ಆದರೆ ನಮ್ಮಲ್ಲೆಲ್ಲ ವ್ಯಾಪಾರ ಸಹಿತವಾಗಿಬಿಡುತ್ತದೆ. ಅದು ಆನ್ ಆಗಿದ್ದರೆ ಮಾತ್ರ ಕಾರ್ಯ ನಡೆಯುತ್ತದೆ. ಹಾಗೆ ಭಗವಂತನ ಕ್ರಿಯಾ ತತ್ಪರನಾಗಿದ್ದರೆ ಮಾತ್ರ ನಾವು ಉಸಿರಾಡುತ್ತೇವೆ, ಮಾತಾಡುತ್ತೇವೆ, ನೋಡುತ್ತೇವೆ, ಕೇಳುತ್ತೇವೆ, ಬರೆಯುತ್ತೇವೆ. ಎಲ್ಲ ಕ್ರಿಯೆಗಳು ಭಗವಂತನಿಂದಲೇ ನಡೆಯುವುದು. ಇಲ್ಲಿ ತಿಳಿಯಬೇಕಾದೇನು? ಭಗವಂತ ನಿತ್ಯ ಕ್ರಿಯಾಸಕ್ತನಾದ್ರಿಂದ, ದೇವ ಅಂತ ಶಬ್ದ ಇರೋದ್ರಿಂದ ಭಗವಂತನಿಗೆ ಆಫ್ ಎಂಬುದು ಯಾವ ಕಾಲದಲ್ಲೂ ಇರುವುದಿಲ್ಲ. ಸದಾ ಕ್ರೀಡೆಯಲ್ಲಿ ತೊಡಗಿರುತ್ತಾನೆ, ಅಂದರೆ ವ್ಯಾಪಾರದಲ್ಲಿ ತೊಡಗಿರುತ್ತಾನೆ. ಅವನ ಲೀಲಾ ಮಾತ್ರದಲ್ಲಿ ಕ್ರೀಡೆಯನ್ನು ಆಡುತ್ತಾನೆ. ಆದರೆ ಅವನ ಅನುಗ್ರಹ ತಪ್ಪಿದ ಜೀವರು ಪತನಗೊಳ್ಳುತ್ತಾರೆ ಎಂಬುದನ್ನು ತಿಳಿಯಬೇಕು. ಹೇಗೆ ನಾವು ಪತನಗೊಳ್ಳುತ್ತಾರೆ ಎಂಬುದನ್ನು ಮೈನ್ ಸ್ವಿಚ್ ಎಂಬ ಉದಾಹರಣೆಯಿಂದ ತಿಳ್ಕೊಳ್ಬೋದಾಗಿದೆ. ಮನೆಯಲ್ಲೇ ಕರೆಂಟ್ ಹೋದರೆ ನಿಮ್ಮ ಕಂಪ್ಯೂಟರ್ ವರ್ಕ್ ಆಗುವುದಿಲ್ಲ, ಯಾವ ವಿದ್ಯುತ್ ಉಪಕರಣಗಳು
ಉಪಯೋಗವಾಗುವುದಿಲ್ಲ. ಹಾಗೆ ವಿದ್ಯುತ್ ಉಪಕರಣಗಳಂತೆ ಇಲ್ಲಿ ಚೇತನಾದಿಗಳು ಕರೆಂಟ್ ಇಲ್ಲದೆ ಇದ್ದರೆ ಹೇಗೆ ವಿದ್ಯುತ್ ಉಪಕರಣ ಬಳಕೆ ಆಗುವುದಿಲ್ಲವೋ ಹಾಗೆ ಮನುಷ್ಯರೆಲ್ಲರೂ ಭಗವಂತನ ಅನುಕಂಪೆ, ಅವನ ಅಸಂತುಷ್ಟತೆ ಅಥವಾ ಅವನ ಅಧೀನತೆ, ಅವನ ಸಂತುಷ್ಟಕ್ಕೆ ಒಳಗಾಗದಿದ್ದರೆ ಎಲ್ಲರೂ ಶವಪ್ರಾಯವರಾಗುತ್ತಾರೆ, ಜಡಪ್ರಾಯರಾಗುತ್ತಾರೆ. ವಿದ್ಯುತ್ ಉಪಕರಣಗಳು ಕರೆಂಟ್ ಇಲ್ಲದಾಗ ಏನದಕ್ಕೆ ಪ್ರಯೋಜನ? ಕೇವಲ ಒಂದು ಜಡ ಪದಾರ್ಥ. ಅದರಂತೆ ಮನುಷ್ಯನಾಗುತ್ತಾನೆ. ಮನುಷ್ಯನಿರ್ತಕ್ಕಂಥದ್ದು ಕೇವಲ ಜಡ ಶರೀರ, ಒಳಗಡೆ ಇರ್ತಕ್ಕಂಥದ್ದು ಚೇತನ. ಆ ಚೇತನಕ್ಕೆ ಪರಮಚೇತನವೇ ಮುಖ್ಯ, ಅವನ ಅಧೀನವನ್ನು ತಪ್ಪಿದರೆ ಜಡಪ್ರಾಯನಾಗಿ ಕೇವಲ ಜಡ ಸದೃಶನಾಗುತ್ತಾನೆ ಎಂಬುದನ್ನು ಮುಖ್ಯ ಉದಾಹರಣೆಯನ್ನು ತಿಳಿಯಬಹುದು. ಇದನ್ನು ನಾವು ಪ್ರತ್ಯಕ್ಷವಾಗಿಯೂ ಕಾಣಬಹುದು. ಮುಖ್ಯವಾಗಿ ಮೈನ್ ಸ್ವಿಚ್ಚನ್ನು ಯಾರೂ ನೋಡುವುದೇ ಇಲ್ಲ. ಹಾಗೆ ವಿದ್ಯುತ್ ಹೋಗುವುದನ್ನು ಯಾರೂ ನೋಡುವುದೇ ಇಲ್ಲ. ವಿದ್ಯುತ್ ಹೋದರೆ ಯಾವಾಗ ವಿದ್ಯುತ್ ಉಪಕರಣಗಳು ಅನುಪಯುಕ್ತವಾಗುತ್ತದೋ ಆಗ ನಾವು ಏನು ಅನ್ವಯಿಸುತ್ತೇವೆ? ವಿದ್ಯುತ್ ಇಲ್ಲ. ಇದರಂತೆ ಭಗವಂತನ ಸಂತುಷ್ಟತೆ, ಭಗವಂತನ ಅಪೇಕ್ಷೆ ಇಲ್ಲದೇ ಇದ್ದರೆ ನ ಸಂತಿ ಯದುಪೇಕ್ಷಯ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ದೇವೇವ ಚ ಯದನುಗ್ರಹ ಸಂತಿ ನ ಸಂತೆ ನದುಪೇಕ್ಷಯ. ಮೈನ್ ಸ್ವಿಚ್ ಆದರೆ, ಸ್ವಿಚ್ ಆಫ್ ಆದರೆ ಜಡ ಸದೃಶವಾಗುವಂತೆ ಸಕಲ ಚೇತನರು ಜಡಪ್ರಾಯರಾಗುತ್ತಾರೆ. ಇದರ ಅಭಿಪ್ರಾಯವನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ತತ್ವದಿಂದ ತಿಳಿದು ನಿಮ್ಮ ಬಿಂಬ ಉಪಾಸನೆಯನ್ನು ಮಾಡಿಕೊಳ್ಳಿರಿ. ಬಿಂಬ ಉಪಾಸನೆಯನ್ನು ಮಾಡಿಕೊಂಡಾಗ ನಿಮಗೆ ಸದಾ ಮೈನ್ ಸ್ವಿಚ್ ಆನ್ ಆಗಿರುತ್ತದೆ. ನೀವು ಕಾರ್ಯಪ್ರವೃತ್ತಿಯಲ್ಲಿ ಜ್ಞಾನದಲ್ಲಿ ಇರಬಹುದು. ಆ ಜ್ಞಾನದಲ್ಲಿ ಭಗವಂತ ನೆನೆಯಬಹುದು. ಆ ನೆನೆಯುವುದರಿಂದ ನಿಮಗೆ ಸುಖ ಸಂತೋಷ ಒದಗಿ ಬರುತ್ತದೆ ಮತ್ತು ನಿಮ್ಮದೇ ಆದ ಸ್ವರೂಪ ಸುಖ ಮೋಕ್ಷ ದೊರೆಯುತ್ತದೆ. ಅತಿ ಸುಲಭವಾದ ಮಾರ್ಗದಲ್ಲಿ ಪುರಂದರದಾಸರು ತಿಳಿಸಿದ ಮಹಾವಿಜ್ಞಾನ ಪುರಾಣ ಪುರುಷೋತ್ತಮ ಎಂಬುದು. ಇಂತಹ ಶ್ರೇಷ್ಠ ಜ್ಞಾನವನ್ನು ಪುರಂದರದಾಸರಿಗೆ ನಮಸ್ಕರಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಅನಂತಾನಂದ ನಮಸ್ಕಾರಗಳು ಮಾಡಿ, ಇಂತಹ ಸುಂದರವಾದ ವಿಜ್ಞಾನ ನಮಗೆ ಅರಿವಾದುದು ಕೇವಲ ಈ ಮನುಷ್ಯನ ತನುವಾಗಿ ನಾವು ಜೀವರಿರುವುದರಿಂದ. ಈ ಮನುಷ್ಯ ಶರೀರದಲ್ಲಿ 10 ಇಂದ್ರಿಯಗಳು, ಮನಸ್ಸು ಮತ್ತು ಮಹತ್ತತ್ವ, ಅಹಂಕಾರ ತತ್ವಾದಿಗಳಿಂದ 24 ತತ್ವ, 25 ತತ್ವಗಳಿಂದ ಕೂಡಿರುವುದರಿಂದ ಸಾಧ್ಯವಾಗಿದೆ. ಇದನ್ನು ನಾವು ಬಳಸಿಕೊಳ್ಳದೆ ಕೇವಲ 1-2 ತತ್ವಗಳಿಗೆ ನಾವು ದಾಸರಾಗಿ ಉಳಿದೆಲ್ಲ ತತ್ವವನ್ನು ಉಪಚಯ ಮಾಡಿಕೊಂಡು ಭಗವಂತನ ಅನುಗ್ರಹ ಸಂಪಾದನೆ ಮಾಡಿಕೊಳ್ಳದಿದ್ದರೆ ಮನುಷ್ಯನ ಶರೀರ ವ್ಯರ್ಥವಾಗುತ್ತದೆ. ಮನುಷ್ಯ ಎಂದರೆ ತಾನು ಕಲಿತು ಬೇರೆಯವರಿಗೆ ಹೇಳಬೇಕು. ಏನು ಕಲಿತನೋ ಅದನ್ನು ಬೇರೆಯವರಿಗೆ ಹೇಳಬೇಕು. ಅದೇ ಮನುಷ್ಯ ಜನ್ಮನ ಹೆಸರು. ತಾನು ಗಳಿಸಿದ್ದನ್ನು ಬೇರೆಯವರಿಗೆ ಯಾರೂ ಕೊಡುವುದಿಲ್ಲ. ಅದು ಬಿಟ್ಟು ಹೋಗುತ್ತಾನೆ. ಅದು ಪರರ ಸೊತ್ತಾಗುತ್ತದೆ. ಅದು ಕಳ್ಳರ ಸೊತ್ತು ಆಗಬಹುದು, ತನಗೆ ಅನಿಷ್ಟವಾದ ಜನರ ಸೊತ್ತು ಆಗಬಹುದು. ಆದರೆ ತಾನಿದ್ದಾಗಲೇ ತಾನು ಬೇರೆಯವರಿಗೆ ಬೋಧಿಸಿದಾಗ ಅದು ನಿಜವಾದ FD ಅಂದರೆ ನಿಜವಾದ ಸಂಪತ್ತಾಗಿ ನಮಗೆ ಪರಿಣಾಮ ಹೊಂದಿ ಎಲ್ಲರ ಹೃದಯದಲ್ಲಿ ಅದು ಚಿಗುರುತ್ತಿರುತ್ತದೆ, ಮೊಳಕೆ ಹೊಡೆಯುತ್ತಿರುತ್ತದೆ, ಫಲ ಕೊಡುತ್ತದೆ, ಬ್ರಹ್ಮದರ್ಶನವನ್ನೇ ಮಾಡಿಸುತ್ತದೆ. ಇದೇ ಪ್ರತಿ ಮನುಷ್ಯರು ಮಾಡಬೇಕಾದ ಕರ್ತವ್ಯ. ಇದು ಪಶು ಪ್ರಾಣಿಗಳಲ್ಲಿ ಎಂದಾದರೂ ಅವಬೋಧನೆಯನ್ನು ಕೇಳಲು ಸಾಧ್ಯವಿಲ್ಲ. ಮನುಷ್ಯರಲ್ಲಿ ಮಾತ್ರ ಸಾಧ್ಯ. ಆದರೆ ಯಾವ ಮನುಷ್ಯರು ಇದು ಮಾಡದೇ ಹೋದರೆ ಅವರು ಮನುಷ್ಯತ್ವ ಇಲ್ಲ ಎಂದೇ ಹೆಸರು. ಮನುಷ್ಯತ್ವ ಇಲ್ಲದೇ ಇರತಕ್ಕಂಥದ್ದು ಪಶುತ್ವ ಎಂದೇ ಹೆಸರು. ಪಶುತ್ವದಲ್ಲಿದ್ದಾಗ ಮಾನವತದ ಶ್ರೇಷ್ಠತೆಯನ್ನು ಅವರು ತಿಳಿದುಕೊಳ್ಳಲಿಲ್ಲ. ಅಪಮೌಲ್ಯ ಮಾಡಿದಂತೆ, ಅದನ್ನು ತಿರಸ್ಕಾರ ಮಾಡಿದಂತೆ, ಅದನ್ನು ಉಪಯೋಗಿಸಿಕೊಳ್ಳದಂತೆ ಆಗಿತ್ತು ಅಂತ ತಿಳಿಯಬೇಕು. ಶ್ರೀ ಪುರಂದರದಾಸರು ಎಲ್ಲ ಮನುಷ್ಯರಿಗೆ ಎಚ್ಚರಿಕೆ ಗಂಟೆಯಾಗಿ ತಿಳಿಸಿದ್ದಾರೆ. ಮನುಷ್ಯ ಜನ್ಮವು ಅತ್ಯಂತ ಪವಿತ್ರವಾದುದು. ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ, ಹುಚ್ಚಪ್ಪಗಳಿರ ಎಂದು ಬಹಳವಾಗಿ ನಮಗೆ ಹೇಳಿದ್ದಾರೆ.
ಪುರಾಣ ಪುರುಷೋತ್ತಮ ಎಂದು ಮಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ. ಇದೆಲ್ಲವೂ ಸಾಧ್ಯವಾಗುವುದು ಈ ಮನುಷ್ಯ ಶರೀರದಲ್ಲಿ ಮಾತ್ರ. ಈ ಮನುಷ್ಯ ಶರೀರ ಭಗವಂತನ ಅನುಗ್ರಹ ತಂದೆ ತಾಯಿಗಳ ಮೂಲಕ ನಮಗೆ ಒದಗಿ ಬಂದಿದೆ. ತಂದೆ ತಾಯಿ ಗುರು ಹಿರಿಯರ ಮೂಲಕ, ಇವರೆಲ್ಲರೂ ದೇವತೆಗಳು, ತತ್ವಾಭಿಮಾನಿ ದೇವತೆಗಳ ಮೂಲಕ, ಸಕಲರು ಮುಖ್ಯ ದೇವತೆಯಾದ ವಾಯುದೇವರ ಅಭಿಮಾನ ಮೂಲಕ ನಡೆಯುತ್ತಿದೆ. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಲಕ್ಷ್ಮೀನಾರಾಯಣ ಮಾತ್ರ. ಇವನೇ ನಮ್ಮ ಬಿಂಬರೂಪ. ಇವನ ಅಧೀನದಲ್ಲೇ ಇಡೀ ವಿಶ್ವ ನಡೆಯುತ್ತಿದೆ ಎಂಬುದನ್ನು ಚೆನ್ನಾಗಿ ಮನಗಾಡಿದಾಗ ಮಾನುಷತ್ವ ಬಳಕೆ ನಮಗೆ ಚೆನ್ನಾಗಿ ಪರಿಚಯವಾದಂತೆ, ತಂದೆ ತಾಯಿಗಳ ಅನುಗ್ರಹವಾದಂತೆ, ಗುರು ಹಿರಿಯರ ಅನುಗ್ರಹವಾದಂತೆ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹವಾದಂತೆ ತಿಳಿಯಬೇಕು. ಮುಖ್ಯವಾಗಿ ಮೂಲಗುರು ವಾಯುದೇವರ ಅವರ ವಿಶೇಷವಾದ ಅನುಗ್ರಹವಾಯಿತು ಎಂದು ತಿಳಿಯಬೇಕು. ಇವರೆಲ್ಲರ ಅನುಗ್ರಹ ದ್ಯೋತಕವೇ ಲಕ್ಷ್ಮೀನಾರಾಯಣ ಪ್ರಸಾದ ಒದಗಿ ಬರುವುದು. ಅದೇ ನಮ್ಮ ಬಿಂಬೋಪಾಸನೆಯಾಗಿ ನಿತ್ಯ ಮುಕ್ತಿ ಸ್ವರೂಪವಾದ ವೈಕುಂಠವನ್ನು ಸೇರಿ ಸ್ವರೂಪ ಸುಖವನ್ನು ಆವಿರ್ಭಾವವಾಗಿ ಭಗವಂತ ಒದಗಿಸುತ್ತಾನೆ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ಭಗವಂತನಿಗೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ.